ನಮಸ್ಕಾರ ಬಂಧುಗಳೇ, ಇವಾಗ ನಿಮಗೆ ನಾನು ಹಡಗಿನ ಒಳಭಾಗ ತೋರಿಸ್ತಾ ಇದ್ದೀನಿ. ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಎರಡೂ ಕಡೆ ಇಲ್ಲಿ ಎಲಿವೇಟರ್ಗಳನ್ನು ಇಟ್ಟಿದ್ದಾರೆ. ಒಟ್ಟು 17 ಸ್ಟೋರಿ ಇದೆ ಇದು ಹಡಗು. ಪ್ಯಾಸೆಂಜರ್ಗಳಿಗೆ, ಕ್ರೂಗಳಿಗೆ ಫಸ್ಟ್ 6 ಸ್ಟೋರಿ, 17 23 ಸ್ಟೋರಿ ಟೋಟಲ್ಲು. ದೊಡ್ಡ ಬಿಲ್ಡಿಂಗ್ ಥರ ಇದೆ ಇದು. ಬೋರ್ಡ್ ವಾಕ್ ಅಂಥೇಳಿ ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಕ್ಯಾರೇಜಲ್ಗಳು, ಸ್ಲೈಡ್ಗಳು ಎಲ್ಲ ಮಾಡಿದ್ದಾರೆ. ಕೆಲವು ಕೆಫೆಗಳಿದೆ, ಸ್ಟಾರ್ಬಕ್ಸು ಮತ್ತು ಕೆಲವು ರೆಸ್ಟೋರೆಂಟ್ಗಳಿದೆ. ಅಲ್ಲಿಂದ ಈ ಕಡೆ ಬಂದರೆ ಇದು ಶಿಪ್ನ ಮುಖ್ಯ ದ್ವಾರ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಹೇಗೆ ಮಾಡಿದ್ದಾರೆ, ಒಳಗಡೆ ಒಂದು ರೋಡ್ ಥರ ಮಾಡಿದ್ದಾರೆ, ಮಿನಿ ಸಿಟಿ ಒಳಗಿರೋ ರೋಡ್ ಥರ. ಈ ಕಡೆ ಇಲ್ಲಿ ಫೋಟೋ ಗ್ಯಾಲರಿ ಅಂತ ಮಾಡಿದ್ದಾರೆ ನೋಡಿ. ಇಲ್ಲಿ ಹಡಗಲ್ಲಿ ಎಲ್ಲೆಲ್ಲಿ ಹೋದರೂ ಅಲ್ಲಿ ಫೋಟೋಗ್ರಾಫರ್ಗಳಿರ್ತಾರೆ, ಫೋಟೋ ತೆಗಿತಾರೆ. ಅದನ್ನೆಲ್ಲ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು, ಪ್ರಿಂಟ್ ಮಾಡ್ಕೋಬೋದು. ಇದು ಫೋಟೋ ಗ್ಯಾಲರಿ ಏರಿಯಾ. ಈ ಕಡೆ ನೋಡಿ, ಒಂದು ಸಣ್ಣ ಶಾಪಿಂಗ್ ಮಾಲಿಗೆ ಬಂದಂಗೆ ಆಗುತ್ತೆ ಇಲ್ಲಿ ಎಕ್ಸ್ಪೀರಿಯನ್ಸು. ಇಲ್ಲಿ ನೋಡಿ, ಜ್ಯುವೆಲ್ರಿ ಅಂಗಡಿ ಇದೆ ಇಲ್ಲಿ ಕೆಳಗಡೆ. ಹಾಗೆ ಈ ಕಡೆ ಬಂದರೆ ಇಲ್ಲಿ ಇದು ಫ್ಲೋಟಿಂಗ್ ಬಾರ್. ಇದು ಬಾರನ್ನು ಕೂಡ ಒಂದು ಹಡಗು ಥರ ಮಾಡಿದ್ದಾರೆ ನೋಡಿ. ಎಲ್ಲ ಆಲ್ಕೋಹಾಲು ಇಲ್ಲಿ ಆರ್ಡ್ರ್ ಮಾಡ್ಬೋದು. ಈ ಹಡಗು ಈ ಥರ ಮೇಲ್ಗಡೆ ತನಕ ಹೋಗುತ್ತೆ ಈ ಥರ. ಅಲ್ಲಿಂದ ಆಟೋಮ್ಯಾಟಿಕ್ಕಾಗಿ ಹಿಂಗೆ ಕೆಳಗಡೆ ಇಟ್ಟಿರುತ್ತೆ ಇಲ್ಲಿ ಫ್ಲೋಟಿಂಗ್ ಬಾರ್. ಈ ಕಡೆ ಇಲ್ಲಿ ಬಂದರೆ ಇಲ್ಲಿ ಇನ್ನೊಂದು ವಿಶೇಷ ಇದೆ. ಇಲ್ಲಿ ನೋಡಿ, ಇಲ್ಲಿ ಇದು ರೋಬೋಟಿಕ್ ಬಾರ್ ಅಂಥೇಳಿ. ಇದು ರೋಬೋಟ್ಗಳನ್ನು, ಇಲ್ಲೇನು ಮನುಷ್ಯರಿರೋಲ್ಲ ಯಾರು ಆರ್ಡ್ರ್ ಮಾಡಿ ತಗೊಳ್ಳೋಕ್ಕೆ, ಅಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಇದು ರೋಬೋಟೇ ಆರ್ಡ್ರ್ ಮಾಡುತ್ತೆ. ಇಲ್ಲಿ ನೋಡಿ ಹೇಗಿದೆ ಇದು ರೋಬೋಟ್ ಅಂಥೇಳಿ. ಇದು ಅವರ್ಸ್ ಆಫ್ ಆಪ್ರೇಷನ್ನು ಇಲ್ಲಿ ಹಾಕಿದ್ದಾರೆ ನೋಡಿ. ಎವ್ರಿ ಡೇ 7 ದಿನವೂ ಯಾವ ಎಷ್ಟೊತ್ತಿಗಿದೆ ಅಂಥೇಳಿ ಈ ಥರ ಈ ರೋಬೋಟ್ಗಳು. ಇಲ್ಲಿ ಮೇಲ್ಗಡೆ ಇಲ್ಲಿ ನೋಡಿ, ಇಲ್ಲಿ ಆಲ್ಕೋಹಾಲಿಕ್ ಡ್ರಿಂಕ್ಗಳನ್ನೆಲ್ಲ ಇಟ್ಟಿದ್ದಾರೆ. ಎಲ್ಲ ಥರ ಡ್ರಿಂಕ್ಗಳು ಇದೆ ಇಲ್ಲಿ ನೋಡಿ. ಇಲ್ಲಿ ವೋಡ್ಕಾ, ವಿಸ್ಕಿ, ರಮ್ಮು, ಯಾವ್ಯಾವ ಥರ ಡ್ರಿಂಕ್ಸ್ಗಳು ಬೇಕು ಎಲ್ಲ ಇಲ್ಲಿದೆ. ಇದನ್ನು ಈ ರೋಬೋಟು ಕರೆಕ್ಟಾಗಿ ಮೆಷರ್ ಮಾಡಿ ಅದೇ ಥರ ಅವ್ರಿಗೆ ಯಾವ ಥರ ರಿಕ್ವೆಸ್ಟ್ ಮಾಡಿರ್ತಾರೆ ಮೆಷಿನ್ನಲ್ಲಿ, ಅದೇ ಥರ ಆರ್ಡ್ರ್ ಮಾಡಿ ಕೊಡುತ್ತೆ. ಇಲ್ಲಿ ನೋಡಿ, ಇದು ರೋಬೋಟ್ ಆಲ್ಕೋಹಾಲಿಕ್ ಮಿಕ್ಸರ್. ಹಾಗೆ ಶಿಪ್ನ ಒಳಭಾಗಕ್ಕೆ ಇಲ್ಲಿ ಬಂದರೆ ಇದು ನೋಡಿ, ಇಲ್ಲಿ ನಾವು ನಿನ್ನೆ ದಿನ ಇಲ್ಲಿ ಶಿಪ್ ಒಳಗಡೆ ಎಂಟ್ರ್ ಮಾಡಿದಾಗ ಇಲ್ಲಿಂದ ಇದು ಮುಖ್ಯ ದ್ವಾರ. ಇದು ಮೈನ್ ಗೇಟಿಂದ ಇಲ್ಲಿಂದ ಒಳಗಡೆ ಬಂದಿದ್ವಿ. ಒಳಗಡೆ ಸೀದಾ ಹಿಂಗೆ ಬಂದರೆ ಇಲ್ಲಿ ಗೆಸ್ಟ್ ಸರ್ವೀಸಸ್, ಏನಾದ್ರು ಕ್ವಶನ್ಗಳೆಲ್ಲ ಇದ್ದರೆ ಇಲ್ಲಿ ಬರ್ಬೋದು. ಆಮೇಲೆ ಇದು ಫ್ಲೋಟಿಂಗ್ ಬಾರು. ಈಗ ನೋಡಿ, ಶಾಪಿಂಗ್ ಮಾಲ್ನಲ್ಲಿ ಇಟ್ಟಿರೋ ಥರ ಇಲ್ಲಿ ಕಾರ್ ನಿಲ್ಲಿಸಿದ್ದಾರೆ. ಇದು ಕೆಫೆ ಪ್ರಾಮಿನಾಡ್ ಅಂಥೇಳಿ ಒಂದು ಕಾಫಿ ಹೌಸ್ ಥರ. ಕೆಲವು ಸ್ನ್ಯಾಕ್ ಐಟಮ್ಸ್ಗಳನ್ನೂ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ನೆಕ್ಸ್ಟ್ ವೆಕೇಷನ್ ಪ್ಲ್ಯಾನ್ ಮಾಡೋಕ್ಕೆ ಇಲ್ಲಿ ಟ್ರಾವೆಲ್ ಏಜೆಂಟ್ಗಳಿರ್ತಾರೆ. ಅವ್ರ ಹತ್ರ ಹೇಳಿದ್ರೆ ಡೇಟು ಇದು ಎಲ್ಲ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ. ಕ್ರೂಸ್ ಒಳಗಡೆನೇ ನೆಕ್ಸ್ಟ್ ಕ್ರೂಸ್ಗೆ ಬುಕ್ಕಿಂಗ್ ಮಾಡಿದ್ರೆ. ಇನ್ನೊಂದು ಅಂಗಡಿ ಇದು, ಕೇಟ್ ಸ್ಪೇಡ್, ನ್ಯೂಯಾರ್ಕ್. ಹಾಗೆ ಈ ಕಡೆ ಬಂದರೆ ಇದು ಸಾರೆಂಟೋಸ್ ಅಂತ ಒಂದು ರೆಸ್ಟೋರೆಂಟ್. ಇದು ಪಿಜ್ಜಾ ರೆಸ್ಟೋರೆಂಟ್. ಇದು 24 hours ಓಪನ್. ಇಲ್ಲಿ ಎಷ್ಟೊತ್ತು ಬೇಕಾದ್ರೂ ಹೋಗ್ಬೋದು, ಫ್ರೀ ಪಿಜ್ಜಾ ಕೊಡ್ತಾರೆ. ಪಿಜ್ಜಾ ಪ್ಲೇಸ್. ಈ ಕಡೆ ಇನ್ನೊಂದು ಬಾರ್ ಇದೆ ಇಲ್ಲಿ. ಇದು ರಾಯಲ್ ಕೆರಿಬಿಯನ್ ಅವ್ರದ್ದೇ ಅಂಗಡಿ. ಇದು ಗಿಫ್ಟ್ ಶಾಪ್ ಥರ ನೋಡಿ. ತರಾವರಿ ಆರ್ಟ್ಗಳನ್ನೆಲ್ಲ ಮಾಡಿದ್ದಾರೆ. ಈ ಶಿಪ್ನಲ್ಲಿ 17 ಫ್ಲೋರ್ಗೆ ಎಲ್ಲ ಫ್ಲೋರ್ನಲ್ಲೂ ಎರಡೂ ಬದಿನಲ್ಲಿ ಆರ್ಟ್ಗಳು ವಿಶೇಷವಾಗಿ ಮಾಡಿದ್ದಾರೆ. ಅದನ್ನೊಂದು ವಿಡಿಯೋ ಮಾಡಿ ಇದನ್ನು ವಿಶೇಷವಾಗಿ ತೋರಿಸ್ತೀನಿ ನಿಮಗೆ. ಭಾಳ ಅದ್ಭುತವಾದ ಆರ್ಟ್ಗಳನ್ನ ಮಾಡಿದ್ದಾರೆ. ಇದು ಒಂದು ಆರ್ಟ್ ನೋಡಿ. ಇಲ್ಲಿ ಶಿಪ್ನೊಳಗಡೆ ಆನ್ ಏರ್ ಅಂತ ಒಂದು ರೇಡಿಯೋ ಚಾನಲ್ ಥರ ಮಾಡಿದ್ದಾರೆ. ಅಂದರೆ ಇಲ್ಲಿ ಮ್ಯೂಸಿಕ್ ಪ್ರೋಗ್ರಾಮು ಆ ಥರ ಎಲ್ಲ ಇಲ್ಲಿ ಮಾಡ್ತಾರೆ. ಕೆಲವು ಟ್ಯಾಲೆಂಟ್ ಶೋಗಳನ್ನ ಮಾಡ್ತಾರೆ ಆ ಥರ.
ಹಾಗೆ ಇಲ್ಲಿ ಬಂದರೆ ಇಲ್ಲಿ ಐಪ್ಯಾಡ್ಗಳನ್ನ ಇಟ್ಟಿದ್ದಾರೆ ಇಲ್ಲಿ ನೋಡಿ, ಶೋರ್ ಎಕ್ಸ್ಕರ್ಷನ್ಸ್ ಅಂತೇಳಿ. ಇದರೊಳಗಡೆ ನೆಕ್ಸ್ಟು ಯಾವ್ದಾದ್ರು ಐಲ್ಯಾಂಡ್ಗೆ ಹೋದಾಗ ಅಲ್ಲಿ ಏನೇನು ಆ್ಯಕ್ಟಿವಿಟಿ ಇರುತ್ತೆ ಅದನ್ನೆಲ್ಲ ಇದರೊಳಗಡೆ ಬುಕ್ ಮಾಡ್ಕೋಬೋದು. ನೋಡಿ, ಹಾರ್ಮನಿ ಫ್ಯಾಕ್ಟ್ಸ್ 20 ರೆಸ್ಟೋರೆಂಟ್ ಇದೆ, 300 ಥರವಾದ ಮೆನು ಆಪ್ಷನ್ಗಳಿದೆ. ಎಷ್ಟು ದೊಡ್ಡದು ಇರ್ಬೋದು ನೋಡಿ, 362 ಮೀಟರ್ ಇದೆ. ಇಟ್ ಈಸ್ ಟ್ವೈಸ್ ಆ್ಯಸ್ ಹೈ ಆ್ಯಸ್ ದಿ ವಾಷಿಂಗ್ಟನ್ ಮಾನ್ಯುಮೆಂಟ್. ವಾಷಿಂಗ್ಟನ್ DC ನಲ್ಲಿರ್ತಕ್ಕಂಥ ಅಮೇರಿಕದ ವಾಷಿಂಗ್ಟನ್ ಮಾನ್ಯುಮೆಂಟ್ಗಿಂತ 2ರಷ್ಟು ಎತ್ತರ ಇದೆ ಇದು ನೋಡಿ. ಇದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿರ್ತಕ್ಕಂಥ ಲೂವ್ರ್ ಮ್ಯೂಸಿಯಮ್ಗಿಂತ ಹೆಚ್ಚು ಆರ್ಟ್ ಪೇಂಟಿಂಗ್ಗಳಿದೆ ಅಂತ ಹಾಕಿದ್ದಾರೆ ನೋಡಿ. ಇಲ್ಲಿ ಸೆಂಟ್ರಲ್ ಪಾರ್ಕ್ ಅಂತ ಹೇಳಿದ್ದಾರೆ. ಇಲ್ಲೊಂದು ಪಾರ್ಕ್ ಇದೆ ಇಲ್ಲಿ ಶಿಪ್ನಲ್ಲಿ, ಆ ಪಾರ್ಕನ್ನು ನಿಮಗೆ ತೋರಿಸ್ತೀನಿ. ಈ ಪಾರ್ಕ್ನಲ್ಲಿ ಗ್ರೇಟ್ ಪೆವಿಲಿಯನ್ ಎಕ್ಸಿಬಿಟ್ನಲ್ಲಿ ಇರೋದಕ್ಕಿಂತ ಹೆಚ್ಚಿನಷ್ಟು ಪ್ಲ್ಯಾಂಟ್ ವೆರೈಟಿಗಳಿದೆ ಅಂತ ಫ್ಯಾಕ್ಟ್ ಹಾಕಿದ್ದಾರೆ ನೋಡಿ. ಅಷ್ಟು ದೊಡ್ಡದಾಗಿದೆ. ಇದರಲ್ಲೊಂದು ವಾಟರ್ ಸ್ಲೈಡ್ ಇದೆ. ಇದು ಬಕಿಂಗ್ಹ್ಯಾಮ್ ಪ್ಯಾಲೇಸ್ಗಿಂತ ದೊಡ್ಡ ಹೈಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ದೊಡ್ಡ ಹಡಗಿದು, ಪ್ರಪಂಚದ ಅತಿ ದೊಡ್ಡ ಹಡಗುಗಳಲ್ಲಿ ಒಂದಿದೆ ನೋಡಿ. ಈ ಕಡೆ ಹಾಗೆ ಈ ಕಡೆ ಬಂದರೆ ಇಲ್ಲಿ ರಾಯಲ್ ಥಿಯೇಟರ್ ಅಂತ ಇದೆ. ಇಲ್ಲಿ ಈ ಥಿಯೇಟ್ರ್ನಲ್ಲಿ ಶೋಗಳು, ಕಾಮಿಡಿ ಶೋಗಳು, ಬೇರೆ ಬೇರೆ ಪ್ರೋಗ್ರಾಮ್ಗಳೆಲ್ಲ ಮಾಡ್ತಾರೆ. ದಿನ ಒಂದೊಂದು ಥರ ಪ್ರೋಗ್ರಾಮ್ಗಳು ನೋಡಿ. ಇನ್ನೊಂದಷ್ಟು ಆರ್ಟ್ ಎಕ್ಸಿಬಿಟ್ಸ್ ಒಂದೊಂದು ಫ್ಲೋರ್ನಲ್ಲೂ ತೋರ್ಸೋಕ್ಕಿದೆ ನಿಮಗೆ. ಇನ್ನೊಂದು ಫ್ಲೋರ್ನ ಇನ್ನೊಂದು ಬಾರಿ ತೋರಿಸ್ತೀನಿ. ನಮಸ್ಕಾರ ಬಂಧುಗಳೇ.